ನೋಡ್ರಪ್ಪ ಇವಾಗ ಇಲ್ಲಿರೋ ಅಂಥವೆಲ್ಲವ ಒಳಗಡೆ ಹೋಗಿ ಬಂದು ಫೋಟೋ ಗಿಟ ತಗೊಂಡಿರೋ ಅಂಥವ್ರು. ಇವಾಗ ನಮ್ಮ ಹುಡುಗ ಹೋಗ್ಬೇಕು ಒಳಗಡೆ, ಹೋಗ್ತಾನೆ ಇವಾಗ ಒಳಗಡೆ. ಅವರಂತೂ ಭಾಳ ಕಷ್ಟಪಟ್ಬಿಟ್ಟು ಬಂದವನೆ. ನಾನು ಹೋಗ್ಬೇಕು ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ. ನಾನು ಒಳಗಡೆ ಹೋಗಲಿಲ್ಲ. ಇವಾಗ ನಮ್ಮ ಫ್ರೆಂಡ್ ಋಷಿ ಹೋಗ್ಬಿಟ್ಟು ಬಂದ. ನಾವಿವಾಗ ಟಾಪ್ ವ್ಯೂ ನೋಡೋಣ ಅಂತ ಹೋಗ್ತಾಯಿದ್ದೀವಿ ವ್ಯೂ ಪಾಯಿಂಟ್ ಹತ್ರ. ಬನ್ನಿ ಜೊತೆಲಿ. ಗುರು ಹರಿಶ್ಚಂದ್ರಗಢದಲ್ಲಿ ಅಲ್ಲೊಂದು ಶಿವನ್ ಟೆಂಪಲ್ ನೋಡಿಕೊಂಡು ಹಾಗೆ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ಬರ್ತಾಯಿದ್ದೋ. ನಾನು ಅಂದ್ಕೊಂಡಿದ್ದೆ ಅಲ್ಲಿ ತನಕ ಹೋಗ್ಬೋದು, ಅಲ್ಲಿ ಕಾಣಿಸ್ತಾ ಇರೋ ತನಕ ಅಂದ್ಕೊಂಡಿದ್ದೆ. ಆದರೆ ಇವ್ರು ನೋಡಿದ್ರೆ ಇಲ್ಲಿ ಇರೋದಕ್ಕೆ ಇದೇ ವ್ಯೂ ಪಾಯಿಂಟು ಅಂತವ್ರೆ. ಇಷ್ಟೇ ಹತ್ಬೇಕಾಗಿರೋದು ಬೆಟ್ಟ. ನಾನು ಈ ಬೇರೆ ಥರನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಆದರೆ ಇಲ್ಲಿ ಬೇರೆ ಥರನೇ ಇದೆ. ಬೇಜಾರಾಗೋಯ್ತು. ಅದಕ್ಕೆ ಹತ್ತಿದ್ಕೂ ವೇಸ್ಟ್ ಅನಿಸ್ಬಿಡ್ತು ನನಗೀಗ. ಇಲ್ಲಿ ಹೋದ್ರೆ ಅಲ್ಲಿ ತನಕ ಹೋಗ್ಬೇಕು ಗುರು. ಪೂರ್ತಿ ಆ ತುದಿಗೆ ಹೋಗಿ ನಿಂತ್ಕೊಂಡು ನೋಡಬೇಕು. ನನ್ನೇ ರತನ್ಗಢಗೆ ಹೋಗಿದ್ವಲ್ಲ ಹಂಗೆ. ಇಲ್ಲೇನು ಕಾಣಿಸ್ತಾ ಇದ್ದೆ, ಖುಷಿಯಾಗಂಥ ವಿಚಾರ ಏನಿಲ್ಲ. ದೇವಸ್ಥಾನ ನೋಡಾಯ್ತು, ದೇವ್ರ ದರ್ಶನನೂ ಆಯಿತು. ಇವನು ಬೇರೆ ಇಲ್ಲೇ ಕೂಗ್ತಾವನೆ. हरिश्चंद्रगढ़ नहीं रहे, व्यू पॉइंट नहीं रहे. अरे यही है व्यू पॉइंट. कोकण कड़ा सिर्फ कहाँ पर व्यू पॉइंट ಇದೆ ಅಂತ ನೋಡ್ರಪ್ಪ. ನನಗೆ ಒಟ್ಟಿನಲ್ಲಿ ನನ್ನ ಟಾರ್ಗೆಟ್ ಇರೋದು ಅಲ್ಲಿ ಮೇಲ್ಗಡೆ ಟಾಪ್ ವ್ಯೂ ತನಕ. ಅಲ್ಲಿಗೆ ಹೋಗಬೇಕು ಟಾಪ್ ವ್ಯೂಗೆ. ಆಗ ಖುಷಿ ಆಗೋಂಥ ವಿಚಾರ ಅಂದರೆ ನೋಡೋಣ, ಇನ್ನು ಕೇಳಿ ನೋಡೋಣ. ಇಲ್ಲ ಅಂದ್ರೂ ನಾನೇ ಹೋಗೋಕ್ಕಾಯ್ತದ. ಬನ್ನಿ ನೋಡ್ರಿ, ಇವಾಗ ನಾವು ಬಂದಿರೋ ವ್ಯೂ ಪಾಯಿಂಟ್ ಇದೆ ಅಂತೆ. ಹಂಗಂತ ಇಲ್ಲಿರೋರೆಲ್ಲ ಹೇಳ್ತಾವ್ರೆ ಇದೇ ವ್ಯೂ ಪಾಯಿಂಟು, ಇದೆ ಲಾಸ್ಟು ಅಂತ. ನಾನು ನೋಡ್ಬೇಕಾಗಿರೋ ವ್ಯೂ ಪಾಯಿಂಟ್ ಅಲ್ಲಿದೆ, ಇನ್ನೂ ಅಷ್ಟು ದೂರದಲ್ಲಿ ಕಾಣಿಸ್ತಾ ಇಲ್ಲ ಅದು. ಇವನ್ನ ಕೇಳಿದ್ರೆ ಇದೆ 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 ಅಂತ ಹೇಳ್ತಾವ್ರೆ ಎಲ್ಲರೂ. ಇದು ಥ್ರಿಲ್ಲಿಂಗು ಈಗ ಥ್ರಿಲ್ ಬರ್ತೈತೆ ಅಂತ ಅಂದ್ಕೊಂಡಿದ್ದೆ ನಾನು. ಓ काय रे ಕಾಮಿಡಿ ಮಾಡ್ತಾನೆ ಗುರು ನನಗೇನೆ ಇವನು. ಇಷ್ಟೊತ್ತು ಗಂಟ ಒಳ್ಳೆ ಥ್ರಿಲ್ಲಿಂಗ್ ಆಗಿ ಬರ್ತಾ ಇದೆ. ಇವಾಗ ಸ್ಟಾರ್ಟ್ ಆಗ್ತೈತೆ ಥ್ರಿಲ್ಲಿಂಗು ಅಂದ್ಕೊಂಡಿದ್ದೆ. ಯಾಕೆಂದರೆ ಅಲ್ಲಿಗೆ ಹೋಗೋದ್ರೊಳಗೆ ಸ್ವಲ್ಪ ಟಫ್ ಆಗಿರ್ತದೆ, ಚಾಲೆಂಜಿಂಗ್ ಆಗಿರ್ತದೆ ಅಂತ ಅಂದ್ಕೊಂಡು ಹತ್ತುತ್ತಾ ಇದೆ. ಆದರೆ ಇವಾಗ ಪೂರ್ತಿ ಮನಸ್ಸು ಹಾಳಾಗೋಗ್ಬಿಟ್ಟು. ನಾನು ನೋಡಿದ ಹರಿಶ್ಚಂದ್ರಗಢಕ್ಕೂ ಇಲ್ಲಿ ಬಂದಿರೋ ಹರಿಶ್ಚಂದ್ರಗಢಕ್ಕೂ ಭಾಳ ಡಿಫ್ರೆಂಟ್ ಐತೆ. ಆದರೆ ನಾನು ಅಲ್ಲಿ ವ್ಯೂ ಪಾಯಿಂಟ್ಗೆ ಹೋಗಬೇಕು, ಯಾವ ರೀತಿ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಇವನ್ ಕಡೆ ಹೇಳಿಸ್ಬೇಕು. ऋषि पूछे पूछ दूसरा आदमी को पूछना. कोई इधर आदमी तो होना मांगता था, तो पूछेगा ना. कोई आदमी नहीं तो कैसे पूछेगा. तू देखिए ना वीडियो, मोबाइल में वीडियो देने. अरे हरिश्चंद्रगढ़ का टॉप व्यू ना देखिए. हाँ लेकिन पता है क्या, हाँ वो लोग सिर्फ जो जिस जगह पर जाता है मेन पॉइंट पे वही का फोटो वीडियो डालता है. ये रास्ते का नहीं डालता है. ये बस फिर मेरे को भी पता है रास्ता किधर है. आई एम खुद कंफ्यूजन में अभी. ठीक है, ನಮ್ಮ ಹುಡುಗನು ಕನ್ಫ್ಯೂಸನ್ ಆಗವನೆ. ಅವನು ಹೇಳ್ತಿರೋದೇನು ಅಂದರೆ ಯಾವನ್ನ ಕೇಳಿದ್ರೆ ಇಲ್ಲಿಗೆ ಹೋಗು ಅಂತಾರೆ. ನಾನು ಎಲ್ಲಿಗೆ ಹೋಗೋನೆ, ನಾನು ನೋಡಿದ್ದೀನಿ ಈ ವಿಡಿಯೋದಲ್ಲ. ಆದರೆ ಈ ಥರ ಇಲ್ಲ. ಅದು ಯಾವ ಥರ ಐತೆ ಅಂದರೆ ಕೆಳಗಡೆ ಮಲಿಕೊಂಡು ಫೋಟೋ ತಗೋತಿರ್ತಾರೆ ಅಂತ ಹೇಳ್ತಾವನೆ. ಅವನೇ ಕನ್ಫ್ಯೂಸನ್ ಅಂತ. ಹುಡುಕ್ತೀವಿ ಬಿಡೋದಿಲ್ಲ. ಬನ್ನಿ ಹುಡ್ಕೋಣ, ನೀವು ನಮ್ಮ ಜೊತೆ ಬನ್ನಿ, ಚೆನ್ನಾಗಿರ್ತದೆ ಹುಡ್ಕಕ್ಕೆ. ಆದರೆ ಇದು ಒಂಥರ ಚಂದ ಗುರು. ಅಲ್ಲಿಂದ ಇಲ್ಲಿ ಗಂಟು ಬಂದ್ಬಿಟ್ಟು
ನಮಗೆ ಬೇಕಾಗಿರೋ ಅಂತ ವ್ಯೂ ಪಾಯಿಂಟ್ ನಮ್ಗೆ ಸಿಗ್ತಿಲ್ಲ ಇಲ್ಲಿ. ಬಿಸಿಲು ಮಾತ್ರ ಹೇವಿ, ಕೊಂಡು ಬಿಡೋಕ್ಕಾಗಿಲ್ಲ. ಒಳ್ಳೆ ನಿದ್ರೆ ಬರ್ತಾವೆ, ನೆಮ್ಮದಿಯಿಂದ ಯಾವ್ದಾದ್ರು ಮರ್ದಾಡಿದ ಮಲಿಕೊಂಡು ಎದ್ದೋಗ್ಬೇಕಷ್ಟೇ ನೋಡ್ದು ಅಂತ. ನೋಡ್ರಪ್ಪ ಇಲ್ಲಿರೋರೆಲ್ಲರೂ ನಂತರನೇ ಬಂದು ಹೋಗ್ತಾರವರು. ಇಲ್ಲಿ ಹೋಗ್ತಾರೆ ಅಂತ ಹುಡುಗ ಒಬ್ಬ ಕನ್ನಡದಲ್ಲಿ ಮಾತಾಡ್ತಾನೆ. ಅವನು ಸೊಲ್ಲಾಪುರ ಕರ್ನಾಟಕ ಬಾರ್ಡ್ರಲ್ಲಿ. ಅವನು ಹೇಳ್ತಾವನೆ ಯೂಟ್ಯೂಬಲ್ಲಿ ನೋಡಿದ್ರೆ ಹಂಗದೆ ಹಿಂಗದೆ, ಇಲ್ಲೇ ಹಿಂಗದಲ್ಲ ಅಂತ. ನೆಟ್ವರ್ಕ್ ಬೇರೆ ಇಲ್ಲ ನೋಡೋಕ್ಕೆ ಯಾವ ಥರ ಐತೆ ಅಂತ. ನೋಡೋಣ ಇವಾಗ ಎಲ್ಲೋ ಒಂದು ಮುಂದೆ ಹೋಗ್ತಾಯಿದ್ವಿ, ಅಲ್ಲಿ ಹೋಗಿ ನೋಡೋಣ ಅಲ್ಲೂ ಏನಾರು ಇದೇ ಥರ ಇದೆಯಾ ಇಲ್ಲ ಬೇರೆ ಥರ ನಾವು ಅಂದ್ಕೊಂಡಿರೋ ರೀತಿ ಇದೆಯಾ ಅಂತ. ನೋಡ್ರಿ ಇಲ್ಲಿ ನಮ್ಮ ಅಣ್ಣರು ಕನ್ನಡದಲ್ಲಿ ಮಾತಾಡ್ತಾರೆ. ಅಣ್ಣ ನಿಮ್ಮ ಹೆಸರು? ಚಂದ್ರಕಾಂತ್ ಮಾನೆ. ಸೊಲ್ಲಾಪುರದವರು, ಕರ್ನಾಟಕ ಬಾರ್ಡರ್ಲಿ ಇರೋದ್ರಿಂದ ಕನ್ನಡ ಮಾತಾಡ್ತಾರೆ. ನನಗಂತೂ ಖುಷಿ ಆಯಿತು ಅವ್ರು ಸಿಕ್ಕಿ. ನಾವಿವಾಗ ಇವರು ಮತ್ತು ಇವ್ರ ಜೊತೆ ಬಂದಿರೋಂಥ ಫ್ರೆಂಡ್ಸ್ಗಳು, ನನ್ನ ಫ್ರೆಂಡ್ಸ್ ಎಲ್ಲರೂ ಹೆಚ್ಚು ಕಡಿಮೆ ಸುಮಾರು ದೂರದಿಂದ ಹುಡುಕ್ತಾನೆ ಇದ್ದೀವಿ. ನಾವು ಅಂದ್ಕೊಂಡಿರೋ, ನಾವು ನೋಡ್ಬೇಕಾಗಿರೋ ವ್ಯೂ ಪಾಯಿಂಟ್ನ ಅದು ಸಿಗ್ತಾ ಇಲ್ಲ, ನಾವು ಬಿಡ್ತಾ ಇಲ್ಲ. ಇಲ್ಲಿ ಯಾರನ್ನ ಕೇಳಿದ್ರು ಇಲ್ಲಿಗೆ ಹೋಗಿ ಕಳಿಸ್ತವ್ರೆ. ಇಲ್ಲಿ ಏನಾಯ್ತು ಅಂತ ಏನಿಲ್ಲ, ಇಲ್ಲಿ ವೇಸ್ಟ್. ಹಾಂ, ನಾವು ಮಿಸ್ ಆಗಿ ಬಂದಿದ್ದೇವ ಅಂತ ನನಗೆ ಡೌಟ್ ಒಂದೊಂದ್ಸರಿ. ಹಾಂ ಭಯ್ಯ, ಬಿಡೋದಿಲ್ಲ. ಹಾಂ, ಬಿಡೋದಿಲ್ಲ ಅದು. ಹಾಂ, ಅಲ್ಲಿ ನಾವು ಮೊಬೈಲಲ್ಲಿ ನೋಡಿದಾಗೆ 90 ಡಿಗ್ರಿಲಿ ಇರುತ್ತೆ ಕಲ್ಲು. ಹಾಂ, ಇಲ್ಲಿ ನೋಡಿದ್ರೆ ಸ್ಲೋಪ್ ಆಗೈತೆ. ಅಲ್ಲಿ ಮಲಿಕೊಂಡು ಕೂತ್ಕೊಂಡೆಲ್ಲ ನೋಡ್ತಾ ಇರ್ತಾರೆ. ನಾವೇನು ನೋಡೋದಿಲ್ಲಿ ನಮ್ಮ ಹುಡುಗರು ಹೋಯ್ತಾವ್ರೆ ಸುಮ್ಮನೆ ನೋಡ್ಕೊಂಡು ಬನ್ನಿ ಸಾಕೋಣ, ಮುಂದೆ ಇಲ್ಲ. ಈ ಬಿಸಿಲು ಹೆವಿ ಆಯ್ತು ಇಲ್ಲಿ. ಈ ಬಿಸಿಲಿಗೆ ಯಾವ ನಡೀತಾವನೆ ಅನಿಸ್ತದೆ. 2 ದನ ತಗೊಂಡಿದ್ರ ಮೇಲೆ ಮೇಯಿಸ್ಬಿಟ್ಟಿದ್ರು ಚೆನ್ನಾಗಿರೋದು. ಇವಾಗ ನೋಡಿ ಎಲ್ಲ ಹುಡುಗರು ನೋಡಿ ಅಲ್ಲಿ ವಾಪಸ್ ಬರ್ತಾವ್ರೆ. ತುಂಬ ದೂರಕ್ಕೆ ಹೋಗಿ ವಾಪಸ್ ಬರ್ತಾವ್ರೆ. ಎಲ್ಲಾಯ್ತು ನಾವು ಅಂದ್ಕೊಂಡಿರೋದು, ಇಲ್ಲ ನಾವೇ ಬೇರೆ ತಗೊಂಡು ಬಂದಿದ್ದಾವ. ಹಾಂ, ನೋಡ್ಕೊಳ್ಳಿ, ಇಲ್ಲಿಂದ ನೀವು ನೋಡ್ಕೊಬಿಡಿ ಆರಾಮಾಗಿ. ऋषि बोला हाँ हाँ सुन तो हे ए दूर दिन ಕೇಳಿಸ್ತಿದೆ ನಮಗೆ ವಾಪಸ್ಸು. ಋಷಿ ನೋಡ್ರಿ ಕೂಗು ಸೌಂಡ್ ಬड़ा है. ಇಲ್ಲಿ ಕೂಗಿದ್ರೆ ಬಹಳ ದೂರದಲ್ಲಿ, ಅಂದ್ರೆ 2-3 ಬೆಟ್ಟದಿಂದ ಆಚೆ ಕೇಳಿಸ್ತಾ ಇದೆ ನಮಗೆ ಸೌಂಡ್. ಸುನ ಎಷ್ಟು ದೂರದಿಂದ ಕೇಳಿಸ್ತೈತೆ ಅಂದ್ರೆ ಅದೊಂದೇ ಇಲ್ಲಿ ಖುಷಿ ವಿಚಾರ. ಆದ್ರೆ ಸೈಲೆಂಟಾಗಿ ಕೇಳಿಸ್ಕೋಬೇಕು. ಇವಾಗ ಹುಡ್ಕೊಂಡು ಹೋಗ್ತಾ ಇದೀವಿ. ಈಗ ಮತ್ತೆ ಮೇಲ್ಗಡೆ ಹೋಗ್ಬೇಕು. ಹೆಚ್ಚು ಕಡಿಮೆ ಅಂದ್ರೆ ಇದ್ರ ಮೇಲ್ಗಡೆಯಿಂದ ಅದನ್ನ ಹುಡುಕಿ 1-2 ಕಿಲೋಮೀಟ್ರ್ ಸುತ್ತಾಡ್ಬಿಟ್ಟಿದ್ದೀವಿ. ಯಾರನ್ನು ಕೇಳಿದ್ರು ಇಲ್ಲಿಗೆ ಹೋಗಿ ಅಂತಾರೆ. ಯಾರನ್ನಪ್ಪ ಕೇಳೋದು ನಾವಿಲ್ಲಿ? ಹಾಂ, ದನ ಮೇಯಿಸ್ತವ್ರು ಇಲ್ಲಿ, ಅವ್ರನ್ನ ಕೇಳೋದ ಅಂದರು ಇಲ್ಲಿ ಯಾರಿಲ್ಲ. ನಾನು ಅಂದ್ಕೊಂಡಿದ್ದೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಿರೋ ವ್ಯೂ ಪಾಯಿಂಟ್ ಅಂದ್ಕೊಂಡಿದ್ದೆ, ಆದರೂ ಅದು ಅಲ್ಲ. ನೋಡ್ರಪ್ಪ, ಅಲ್ಲೊಂದು 4 ಜನ ನಮಗೆ ಹೊಡಿಕೊಂಡು ಈ ಕಡೆ ಚರಿ ಈ ಕಡೆ ಹರಿತರ ನದಿನ ದಾಟಿ ಆ ಕಡೆ ಬೆಟ್ಟಕ್ಕೆ ಹೋಗಿದ್ದಾರೆ.
ಅವ್ರನ್ನ ಕೂಗಿ ನಾವು ಇಲ್ಲಿ ಕೇಳಿದ್ಕೆ ಅವರು ಇದೇನೆ ಅಂತ ಹೇಳ್ತಿದ್ದಾರೆ, ಮತ್ತು ಆ ಕಡೆ ಇದೆ ಅಂತ ಹೇಳ್ತವ್ರೆ. ಈಗ ನಮ್ಮ ಹುಡುಗರು ಎಲ್ಲ ಡಿಸೈಡ್ ಮಾಡಿಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಕೆ ರೆಡಿಯಾಗಿದ್ದಾರೆ. ಟೈಮ್ ಆಗ್ತಾಯಿದೆ. ಈ ಥರ ನೋಡಿದ್ರೆ ನಾವು ಭೈರವಗಢ ನೋಡಿದಾಗ ಇವತ್ತು ನಿಜವಾಗ್ಲೂ ನೋಡೋಕ್ಕಾಗೋದಿಲ್ಲ ಭೈರವಗಢನ. ಯಾಕೆಂದರೆ ಇಲ್ಲೇ ಇಷ್ಟೊತ್ತಿಗೆ ನಾವು ಹೆಚ್ಚು ಕಡಿಮೆ ಅಂದರೆ ಇವಾಗ ಇಳಿಯಬೇಕಿತ್ತು, ನಾವೇ ಇಷ್ಟೊತ್ತಿಗೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು. ಇನ್ನೂ ಇಳಿಯೋಕ್ಕಾಗಿಲ್ಲ. ಇಳಿಯೋದಿರಲಿ, ಅಟ್ಲೀಸ್ಟ್ ನಾವು ಇನ್ನೂ ನೋಡೋಕ್ಕೆ ಆಗಿಲ್ಲ ವ್ಯೂ ಪಾಯಿಂಟ್ನ. ಹುಡ್ತಾ ಇದ್ದೀವಿ. ಇವಾಗ ಅಲ್ಲಾರೋ ಒಂದು 4 ಜನ ಅವ್ರು ಹೇಳ್ತಾವ್ರೆ ಆ ಕಡೆ ಇದೆ ಅಂತ. ಇವಾಗ ನಾವು ಇಲ್ಲಿ ಹರಿತಿರ ನದಿನ ದಾಟಿ ಆ ಕಡೆಗೆ ಹೋಗ್ತಾಯಿದ್ದೀವಿ. 12 ಗಂಟೆ ಆಗೋಯ್ತು. ಕೊನೆಗೇನು ನಾವು ಇಷ್ಟೊತ್ತಿಗೆ ಇಳಿದಿದ್ರೆ ಭೈರವಗಢ ಹತ್ಬೋದಿತ್ತು. ಆದರೆ ಇಲ್ಲಿಗೆ ಅಂತ ಬಂದ್ಬಿಟ್ಟು ನಾವು ನೋಡ್ದೇ ಹೋದರೆ ವೇಸ್ಟ್ ಆಗೋಗ್ಬಿಡ್ತೀರಲ್ವ. ಹಾಗೆ ನೋಡಿ ಖುಷಿ ಪಡಬೇಕು. ಇಷ್ಟೊತ್ತು ಗಂಟೆ ನಾವು ಹುಡ್ಕಡೆ ಇರ್ತಾರೆ, ಅವ್ರ ಜೊತೆಲೇ ಹೋಗೋಣ ಬನ್ನಿ ನಾವೀಗ. ಫಾಸ್ಟ್ಗೆ ಅವ್ನು ಇವತ್ತು ಭೈರವಗಢ ಹತ್ತದ ಅಂತ ಈಗ ಹೋಗಿ ಭೈರವಗಢ ಆಗಲ್ಲ ಅಂತ ಗೊತ್ತು, ಆದ್ರೆ ಅವ್ನು ಕೇಳ್ತಿಲ್ಲ ಹೋಗೋಣ ಅಂತ. ಇಲ್ಲ ಅವನು ಜಲ್ಗಾಂವ್, ಇಲ್ಲೇ ಮಹಾರಾಷ್ಟ್ರ. ನಾನೊಬ್ಬ ಮೈಸೂರು. ನನ್ನ ಫ್ರೆಂಡು. ಲಾಸ್ಟ್ ಟೈಮು ತಮಿಳ್ನಾಡಲ್ಲಿ ಒಂದು ಸೆಲೆಕ್ಷನ್ ಇತ್ತು ಇಬ್ರಿಗೂ, ಆಗ ಅಲ್ಲಿ ಫ್ರೆಂಡ್ ಆಗಿದ್ದು. ಮುಗೀತಾ ಚಂದ್ರಣ್ಣ? 100% ಆಯ್ತು ಅಂದ್ರಲ್ಲಣ್ಣ. ಆಯ್ತಾ? ಓಹ್, ನಮ್ಮ ಹುಡುಗರು ಓಡಕ್ಕೆ ಹಿಡಿದ್ಬಿಟ್ರು ಅಲ್ಲಿ ಖುಷಿಲೇ. ನೋಡ್ರಪ್ಪ, ಇವಾಗ ಇವರೆಲ್ಲರೂ ಸಿಕ್ಕಿದ್ದಕ್ಕೆ ಸ್ವಲ್ಪ ಖುಷಿ ಆಯಿತು. ಅದಕ್ಕೆ ಏನು ಮಾಡ್ದೋ ಅಂದರೆ ಇವಾಗ ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ, ನೋಡಲೇಬೇಕು ಅಂತ. ಇಲ್ಲಿ ಎಲ್ಲ ಕಾಲೇಜ್ ಹುಡುಗರುಗಳು ನಮ್ಮ ಹುಡುಗರು ಫೋಟೋ ತೆಗೋಣ, ಅವರು ತೆಗಿತವ್ರೆ. ಹಾಗೆಯಾ ಆದರೆ ನಮ್ಮ ಹುಡುಗರು ಮಾತ್ರ ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ. ಹಾಗೇನೆ ನನ್ನ ಜೊತೆಲಿದ್ದಂಥ ಫ್ರೆಂಡ್ಸ್ಗಳು ಕೂಡ ಕಾಣಿಸ್ತಿಲ್ಲ ಇವಾಗ. ಇನ್ನು ಋಷಿ ಅಂತೂ ಓಡ್ತಾವನಲ್ಲಿ, ಎಲ್ಲಿಗೆ ಹೋಗ್ತಾನೆ ಅಂತ ಗೊತ್ತಿಲ್ಲ ಅವನು ಇವಾಗ. ಇಷ್ಟೊತ್ತು ನಾವು ಅಂದ್ಕೊಂಡಿದ್ದೋ ಬೇರೆ ಬಂದಿದ್ದೀವಿ ಅಂತ. ಇಲ್ಲ, ನಾವೇ ರೋಡ್ನ ಮಿಸ್ ಮಾಡ್ಕೊಂಡಿದ್ದೋ. ಕೆಲವರು ಅವ್ರಿಗೆ ಗೊತ್ತಿಲ್ಲದಿರೋರು ನಮಗೆ ಮಿಸ್ ಆಗಿ ಅಡ್ರೆಸ್ ಹೇಳಿದ್ದಾರೆ. ಅವರು ಅವಾಗಲೇ ಗೊತ್ತಿಲ್ಲ ಅಂತ ಹೇಳಿದ್ದಿದ್ರೆ ನಾವು ಹೇಗೋ ಹೊಂಟೋಗ್ತಿದ್ದೋ. ಆದರೆ ಅವರು ಇಲ್ಲಿ ಹೋಗಿ ಅಂತ ಹೇಳಿ ನಮ್ಮನ್ನ ಎಲ್ಲಿಗೋ ಕಳಿಸ್ಬಿಟ್ಟು ಇವಾಗ ಆರಾಮಾಗಿ ಇವಾಗ ನಮ್ಗೆ ಇವಾಗ ಸಿಕ್ತು ನೋಡಿ ರೋಡು. ನಮ್ಮೆಲ್ಲ ಬರ್ತಾರೆ ಹುಡುಗರು ಇವಾಗ ಯೂಟ್ಯೂಬಲ್ಲಿ ಬಂದ್ಬಿಡೋಕ್ಕೆ. ಬರಲಿ ಬಿಡಿ, ಖುಷಿನೇ. ಅದೆಲ್ಲ ಹೋಗ್ತಾ ಇದ್ದೀವಿ. ನಿಂತ್ಬಿಟ್ರು ಕಣ್ರಿ ಎಲ್ಲರೂ. ಈಗ ಸುಸ್ತಾಯ್ತು ಪಾಪ, ಕಾಲೇಜ್ ಹುಡುಗರಲ್ವಾ, ಮಿಸ್ ಆಗಿಬಿಡ್ತೀವಿ ಅಂತ ನಿಂತ್ಕೊಂಡ್ರು. ಅವ್ರು ಮಿಸ್ ಆಗೋದಿರಲಿ, ನನ್ನ ಫ್ರೆಂಡ್ಸ್ಗಳ ಜೊತೆ ಇನ್ನೊಂದು ನಾನೇ ಮಿಸ್ ಆಗಿದ್ದೀನಿ. ಓಹ್, ಬಂದರು ನೋಡ್ರಿ ಈಗ ಇಬ್ಬರು. ಈಗ ತಾನೇ ಹೇಳ್ತಾ ಇದೆ ನನ್ನ ಫ್ರೆಂಡ್ಸಿಂದ ನಾನೇ ಮಿಸ್ ಆಗಿದ್ದೀನಿ ಅಂತ. ಪಟ ಪಟ ಅಂತ ಬಂದ್ಬಿಟ್ರಿ ಇವಾಗ. ಅವರಿಬ್ರು ಹೋಗ್ಬಿಟ್ರು ಮುಂದೆ. ಅವ್ರು ಓಡ್ತಾವ್ರೆ ಕಣ್ರಿ. ಇವಾಗ ಬಂದು ನೋಡ್ರಿ, ಇವಾಗ ಮನ್ಸಿಗೆ ಸಮಾಧಾನ ಆಯ್ತು ನೋಡ್ರಪ್ಪ. ಮತ್ತೆ ಅಲ್ಲಿ ಅವನು ಯಾವನ ದಾರಿ ಗೊತ್ತಿಲ್ಲ ಅಂತ ಹೇಳಕ್ ಏನಾಗಿತ್ತು ಅಲ್ಲಿ ನಮಗೆ. ಈ ಕಡೆ ಹೋಗಿ ಇಲ್ಲೇ ಐತೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಹುಡ್ಕೋ ರೀತಿ ಮಾಡ್ಬಿಟ್ಟು ಇವಾಗ ನೋಡ್ರಿ ಸ್ವಲ್ಪ ನಮ್ಮ ಫ್ರೆಂಡ್ಸ್ಗಳ ಹತ್ರ ಮುಖದಲ್ಲಿ ಹಂಗೆ ಮಂದಾಸ ಉಕ್ಕರಿತ ಅದೀಗ. ಜಂಗನ್ ಹೋಗಯ್ಯ, ಸ್ಪೀಡಾಗಿ ಈಗ ಓಡ್ಬತ್ತಾ ಇರೋದು. ಬಂದಿಲ್ಲ ರೈಟ್ ಹೊಡೆದ್ ಲೆಫ್ಟ್ ಹೊಡೆಯಂಗಿಲ್ಲ. ಹಾ ಭಯ್ಯ ಆರಾಮ್. ಹಲೋ
कैसा हो? मस्त हाँ सैंडल लगा गैंग होती लॉगिंग कैसा चल रहा है लॉगिंग इंडिया और रतनगढ़ गए थे कैसा व्यू था रतनगढ़ बहुत अच्छा है अच्छा प्लेस है बहुत इधर अभी शॉर्ट्स नहीं मिलेंगे पूरा पैक्ड हुआ है ये भी भेज देता हूँ नेक्स्ट किधर नेक्स्ट घर अब ये देखो मेरे को इधर बहुत बढ़िया मिला ये नहीं कि अमल बैठ लेते यूट्यूबर रहते कर्नाटक टिकट से दूसरा आदमी इधर पूरा पैक हो गया अभी कुछ नहीं दिखता पूरा फॉग आ गया है लेकिन इधर के शॉट देखो मेरे को कैसे मतलब मैं आपको बेस्ट है हम कॉल कर दिया नेटवर्क नहीं है इधर से नेटवर्क नहीं हाँ सुंदरबन इधर थोड़ा लेट आ गए हम इधर 7 बजे आए थे सुबह ये देखो सुबह का व्यू ऐसा था हां 7 ಬಂದಿರತ್ತ ಪದ್ ನಾವು ಬಂದಿದ್ದೆವು ಪನ್ನಿನ ಏರಿಲ್ಲ ನಾವು ಟೈಮ್ ಪಾಸ್ ಮಾಡಕೋತೆ ಬರ್ತಿದ್ದೇವೆ ಹುಡ್ಕದೇ ಆಯ್ತು ನಾವು ಅವರು ಸ್ಟ್ರೈಟ್ ಬಂದು ಸೀದಾ ಇಲ್ಲಿ ಬಂದಿದ್ದಾರೆ ನಮಗೆ ಸಂದರ್ಭ ದರದಲ್ಲಿ ಸಿಕ್ತಂತ ಡ್ರೋನ್ ಆರಿಸ್ತಿದ್ರಲ್ಲ ಅವರು ಇಲ್ಲಿ ಸಿಕ್ಕಿದ್ರು ನಂದು ಮಿಸ್ ಆಗಿರೋದ್ರಿಂದ ಇವಾಗ ಅವ್ರು ಹೇಳಿದ್ದಾರೆ ಕಳಿಸ್ಕೊಡ್ತೀನಿ ನಿನಗೆ ಅಂತ ತುಂಬಾ ಖುಷಿ ಆಯ್ತು ಅವ್ರು ಬೆಳಗ್ಗೆಲ್ಲ ಬಂದು ಒಳ್ಳೆ ಶಾರ್ಟ್ ತೆಗೆದಿದ್ದಾರೆ ಇವಾಗ ಫಾಗೆಲ್ಲ ಕ್ಲೋಸ್ ಆಗ್ಬಿಟ್ಟೈತೆ ಮುಚ್ಕೊಬಿಟ್ಟೈತೆ ಅಂತ ಹೇಳಿದ್ರು ಪರವಾಗಿಲ್ಲ ಇವಾಗ ನಾವು ಅಂತೂ ಇಂತೂ ಹುಡುಕಿ ಹತ್ರಕ್ಕೆ ಬಂದಿದ್ದೀವಿ ಹತ್ರಕ್ಕೆ ಬರ್ತಾ 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 ಹೆವಿ ಗಾಳಿ ತಣ್ಣಗಾಯ್ತೈತೆ ಕೂಲ್ ಆಗ್ತೈತೆ ಮುಂದೆ ಮಾತ್ರ ಏನು ಕಾಣಿಸ್ತಿಲ್ಲ ಅಲ್ಲಿ ಮುಂದೆ ಹೋಗ್ತಿರೋದೇ ಕಾಣಿಸ್ತಾ ಇರೋ ಕಣ್ಣಿಗೆ ಈಗ ಅಲ್ಲಾಗಿದ್ದ ಖುಷಿಗೆ ಕಥೆನೇ ಬೇರೆ ಬನ್ನಿ ಇವಾಗ ಅಲ್ಲಿ ಹೋಗಿ ನೋಡೋಣ ಇವಾಗ ಹೇಗೆ ಕಾಣಿಸ್ತೈತೆ ಅಂತ ನಿಮ್ಮ ಕಣ್ಗೂ ಹೋದ್ರಾ ಚಂದ್ರಣ್ಣವ್ರಲ್ಲವ ಕೊನೆಗೂ ಅಂತೂ ಇಂತೂ ಅಡ್ಡಾಡಿ ಹುಡ್ಕಾಡಿ ಸಾಕಾಗಿ ನಾವೇ ಮಿಸ್ ಆಗಿ ಬೇರೆ ದಾರಿಗೆ ಹೋಗಿ ಇವಾಗ ಬಂದ್ಬಿಟ್ಟು ಕೊನೆಗೂ ನೋಡಿ ವೆಲ್ಕಮ್ ಟು ಹರಿಶ್ಚಂದ್ರಗಢ ವ್ಯೂ ಪಾಯಿಂಟು ನಮ್ಮ ಫ್ರೆಂಡ್ಸ್ಗಳು ಆಗಲೇ ಮಕ್ಕಡೆ ಮಲ್ಕೊಂಡು ನೋಡ್ದವ್ರು ನೋಡಲ್ಲಿ ಏನು ಮಜಾ ಇದೆ ಅಂದರೆ ಈಗ ನೀವು ಆನಂದ ಪಡಿ ಅಷ್ಟಿದೆ ನೋಡ್ರಿ ಇಲ್ಲಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಮಕ್ಕಡೆ ಮಲಗಿದೆ ಕ್ಯಾರೆ ಏನ್ರಿ ಇದು ಏನ್ ಕಾಣಿಸ್ತಿಲ್ಲ ಅಲ್ಲಿ ಸೀನು ಸೀನ್ ನೋಡೋಣ ಅಯ್ಯೋ ಸೀನ್ ಐತಿ ಗುರು ಏನ್ ಕಾಣಿಸ್ತಾ ಇದೆ ಇಲ್ಲಿ ಕೆಳಗಡೆ ಏನು ಕಾಣಿಸ್ತಾ ಇಲ್ಲ ಸೀನ್ ನೋಡೋಣ ಸೀನ್ ನಮಗ್ ಕಾಣಿಸ್ತದೆ ಮೊಬೈಲ್ ಅಲ್ಲಿ ನೋಡಿದವ್ರಿಗೆ ಏನ್ ಕಾಣಿಸ್ತದೆ ಈಗ ವೈಟ್ ಅಂಡ್ ವೈಟ್ ಅದು ಬಂದ್ ಹೋಗ್ಬೇಕತ್ತ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ತಾವ್ರೆ ಮೋಡ ಹೆಂಗೈತೆ ಅಂದ್ರೆ ಕೆಳಗಡೆ ಇರೋಂಥದ್ದು ಕಾಣಿಸ್ತಾ ಇಲ್ಲ ನಾವು ನೋಡದ ಅಂತಂದ್ರೆ ಗುರು ಕೆಳಗಡೆ ಎಷ್ಟು ಆಳದೇನ್ ಗೊತ್ತಿಲ್ಲ ಹೋಗ್ಬೇಕಿದೆ ಈಗ ಋಷಿ ವೇಟ್ ಕರ್ರ ನೋಡ್ರಿ ಇವಾಗ ನಾವು ವ್ಯೂ ಪಾಯಿಂಟ್ ತುದಿಲ್ ಕೂತಿದೀವಿ ಕೆಳಗಡೆ ಏನೈತೆ ಅಂತ ನೋಡ್ಬೇಕು ಆದ್ರೆ ಹೇಗ್ ಕಾಣಿಸುತ್ತೆ ಅಂತ ನೋಡೋಣ ಅಂದ್ರೆ ನಮ್ಗೆ ಫುಲ್ ಫಾಗು ಇದೆಲ್ಲ ಪೂರ್ತಿ ಫಾಗೇನೆ ಕೆಳಗಡೆ ಏನ್ ಸ್ವಲ್ಪನೂ ಏನು ಕಾಣಿಸ್ತಿಲ್ಲ ಒಂದ್ ಕಡ್ಡಿ ಕಲ್ಲೆಸರು ಕೂಡ ನಮ್ ಕಣ್ಣು ಕಾಣಿಸಲ್ಲ ಆತರ ಜಿಯೋ ಫುಲ್ ರೇಂಜ್ ಈಗ ಇದು ಕಾದು ನೋಡ್ಕೊಂಡು ಹೋಗೋಣ ಅಷ್ಟೊಂದು ಗಂಟ ನಮ್ ಋಷಿ ನೋಡಿ ಅಲ್ಲಿ ಒಳ್ಳೆ ಹವಾ ತಗೋತಾವನೆ ಗಾಳಿ ಹವಾನ ನೆಮ್ಮದಿಯಿಂದ ಅಷ್ಟು ಬಿಸಿಲು ಕೂತಿದ್ದು ಹೋಗೋಣ ಈಗ ಅಲ್ಲಿ ಡ್ರೋನ್ ಅವರು ತೋರಿಸೋರು ಚೆನ್ನಾಗಿತ್ತು ನೋಡೋಣ सो जा मेरे बच्चे सो जा शॉर्ट वीडियो निकालेगा
नाही नाही खाली ते खालची शेंडी तोड मातीची सेल्फी नाही रे ಬೈಟ ಕೂತ್ಕೊಳ್ಳಿ ಋಷಿ ನೋಡ್ರಪ್ಪ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ರು ನಾವು ಬನ್ನಿ ನೀವು ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಹರಿಶ್ಚಂದ್ರ ಗಢ ವ್ಯೂ ಪಾಯಿಂಟ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೋ ಅದು ತುಂಬಾ ಹೊತ್ತಾದ್ಮೇಲೆ ಸ್ವಲ್ಪ ಕಾಣಿಸ್ತಷ್ಟೇ ಅದನ್ನ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದೀವಿ ಆದ್ರೆ ಅಷ್ಟಾಗಿ ನಿಮ್ಗೆ ಕ್ಲಾರಿಟಿ ಕಾಣಿಸೋದಿಲ್ಲ ಮೊಬೈಲ್ ಅಲ್ಲಿ ತುಂಬಾ ಚೆನ್ನಾಗೈತೆ ಇದಂತೂ ಆಸಮ್ ಬೆಳಗ್ಗೆ ಟೈಮ್ ಬಂದ್ರೆ ನೀಟಾಗಿ ನೋಡ್ಬೋದು ಇಲ್ಲ ಬೇಸಿಗೆ ಟೈಮಲ್ಲಿ ಬಂದ್ರೆ ಇದ್ರ ಹಾಳ ಎಷ್ಟಿದೆ ಎಲ್ಲಿ ತನಕ ಇದೆ ಅಂತ ನೋಡ್ಬೋದು ಅಲ್ಲಿ ನೋಡ್ರಿ ಅಲ್ಲಿ ಫ್ಲವರ್ ಕಾಣಿಸ್ತಿದೆ ನಿಮ್ಗೆ ಮಸ್ತ್ ಸಾಕಾಗಿ ಕಾಣಿಸ್ತಾ ಇದೆ ಅದು ತುಂಬಾ ಎಂಜಾಯ್ ಮಾಡ್ದೋ ನೀವು ಎಂಜಾಯ್ ಮಾಡಿದೀರ ಅನ್ಕೋತೀನಿ ಓಕೆ ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗೋಣ ಬಹಳ ಚೆನ್ನಾಗಿತ್ತು ಇಲ್ಲಿಗೆ ನಾವು ಅದನ್ನ ನೋಡ್ಬೇಕು ಅಂದ್ರೆ ಬೆಳಿಗ್ಗೆ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತಂತೆ ನಾವಿವಾಗ ಯಾವುದಕ್ಕೆ ಇಲ್ಲಂಗೆ ಮಧ್ಯದಲ್ಲಿ ಬಂದಿದ್ದೀವಿ ಇಂಥ ಪ್ಲೇಸ್ಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇಂಥ ಪ್ಲೇಸ್ಗಳನ್ನ ಜೀವನದಲ್ಲಿ ಒಂದ್ಸರಿ ನಾನು ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಹರಿಶ್ಚಂದ್ರ ಗಢಕ್ಕೆ ಒಬ್ಬನೇ ಬರಬೇಕಾದ್ರೆ ಅಕಸ್ಮಾತ್ ಋಷಿ ಸಿಗ್ತಾನೆ ಏನಾದ್ರು ನಾನು ಒಬ್ಬನೇ ಬಂದಿದ್ರೆ ಇಲ್ಲಿ ಟೆಂಟ್ ಹಾಕೊಂಡು ಮಲಗಬೇಕು ಅಂತ ನನಗೆ ಆಸೆ ಇತ್ತು ಆದರೆ ಇಲ್ಲಿ ಮಲಗಕ್ಕೆ ಋಷಿ ನನಗೆ ಅವಕಾಶನೇ ಕೊಡ್ತಾಯಿಲ್ಲ 10 ದಿನದಿಂದ ಹೆಚ್ಚು ಕಡಿಮೆ ಅವನ ರಿಲೇಷನ್ ಮನೆಗಳಲ್ಲಿ ನಾನು ಮಲಗದೆ ನೋಡಿ ಇವಾಗ ಇಲ್ಲೆಲ್ಲ ಆರಾಮಾಗಿ ಟೆಂಟ್ ಹಾಕ್ಕೊಂಡು ಮಲಗ್ಬೋದು ತುಂಬ ಖುಷಿ ಆಯ್ತದೆ ಇಲ್ಲ ಅಂತ ಬಂದರೆ ಯಾಕೆಂದರೆ ಅಷ್ಟು ಪಾತಾಳ ಇದನ್ನು ಡ್ರೋನ್ ಶಾಟಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನನ್ನ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಇಲ್ಲಿ ಅವ್ರು ಹೇಳಿದ್ದಾರೆ ಡ್ರೋನ್ ಶಾಟ್ ನೀನು ಕಳಿಸ್ಕೊಡ್ತೀನಿ ಅಂತ ಯಾವಾಗ ಇಲ್ಲಿ ನೆಟ್ವರ್ಕೇ ಇಲ್ಲ ಕಳ್ಸೋಕ್ಕೆ ಅದು ಯಾವಾಗ ಕಳಿಸ್ತಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಈಗಲೇ ಕಳಿಸ್ಕೊಳ್ಳೋಣ ಅಂದರೆ ಅವರು ಕಾಪಿ ಮಾಡ್ಕೊಂಡು ಮೂವ್ ಮಾಡ್ಕೋಬೇಕು ಡ್ರೋನಿಂದ ಮೆಮೊರಿನ ತೆಗ್ದು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ ನಾನಂತೂ ಅಲ್ಲಿ ಸುತ್ತಾಡಿ ಬೇಜಾರಾಗಿ ಕೊನೆಗೆ ಎಂಜಾಯ್ಮೆಂಟ್ಗೆ ವಾಪಸ್ ಬಂದ್ಬಿಡ್ತು ನಮ್ಮ ಮೈಂಡು ಅದೇ ರೀತಿ ಹ್ಯಾಪಿ ಆಗೋಯ್ತು ಕುಡೀರಿ ನಾವು ಟೀ ಕಾಫಿ ಕುಡಿಯೋದಿಲ್ಲ चलेगा ना हां ऑन जायचं पुढे अजून म्हणजे थोडं ओके सर डबा वगैरे आणला मी जेवण वगैरे आणलेलं खाली ಈಗ ಅವರು ಟೀ ಕುಡಿಯೋಕೆ ಹೋಗ್ತಿದ್ದಾರೆ ನಾವು ಟೀ ಕಾಫಿ ಕುಡಿಯೋದಿಲ್ಲ ಹಾಗಾಗಿ ನಾವು ಹೊರಡ್ತೀವಿ ಆರಾಮಾಗಿ ಕುಡ್ಕೊಂಡು ಬನ್ನಿ ಓಕೆ ಥ್ಯಾಂಕ್ ಯು जेवण वगैरे ಹಾಂ ವಿಡಿಯೋ ಯೂಟ್ಯೂಬ್ನಾಗ ಹಾಕ್ತೀನಿ ರೀ ಇಲ್ಲ ನಂದು ಓ ನಿಮ್ದಾ ಇವ್ರ ನಂಬರ್ಗೆ ಹಾಕ್ತೀನಿ ಆ ಸಿಂಗಲ್ ವಿಡಿಯೋ ನಂಬರ್ ಯೂಟ್ಯೂಬ್ ಚಾನೆಲ್ पण ಹಾಂ ಲಿಂಕ್ ಕಳಿಸ್ತೀನಿ मिस्टर बसो आला ಹಾಂ ಬಸ್ಸು BASU हां बसो ಓಕೆ ಥ್ಯಾಂಕ್ ಯು ಬಾಯ್ ओके चलो ಅವರಿಲ್ಲೇ ಅಷ್ಟೇ ಅವರಿಲ್ಲೇ ಟೀ ಕುಡ್ಕೊಂಡು ನಿಧಾನಕ್ಕೆ ಬರ್ತಾರಂತೆ ನಾವಿವಾಗ ಬೇರೆ ಕಡೆ ಹೋಗಬೇಕು ಮತ್ತೆ ಬರೋಕ್ಕಾಗಲ್ವಲ್ಲ ಹಾಗಾಗಿ ನೋಡೋಣ ಇವಾಗ ಏನು ಮಾಡೋದು ಅಂತ ನಿಶಿ ಕೆಳಗಡೆ ಹೋದ್ಮೇಲೆ ಯೋಚನೆ ಮಾಡೋಣ ಟೈಮ್ ಇವಾಗ ಆಗಲೇ 12:15 ನಾವು ವಾಪಸ್ 100 ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕಲ್ಲ ಹೇಳಿ 70 ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕು ನಾವು ಪರವಾಗಿಲ್ಲ ಅದೇ ಕಾರ ಇರಲಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಆರಾಮಾಗಿ ಎಂಜಾಯ್ ಮಾಡಿ ಹೋಗ್ತಾಯಿರಿ ಇವಾಗ ತಾನೇ ನಾವು ಕೆಳಗಡೆ ಇಳಿದೋ ಹೆಚ್ಚು ಕಡಿಮೆ ಅಂದರೂ ಬೆಳಗ್ಗೆ 9:00 ಸ್ಟಾರ್ಟ್ ಮಾಡಿದ್ದು 4 ಅವರ್ ಜರ್ನಿ ಮಾಡಿದ್ದೀವಿ ಅಲ್ಲಿ ನಮಗೆ ರೋಡ್ ಗೊತ್ತಾಗ್ದೇ ಮಿಸ್ ಆಗಿ ಎಲ್ಲೆಲ್ಲ ಹುಡುಕಿ ಕೊನೆಗೂ ಹೇಗೋ ನಮಗೆ ಸಿಕ್ತು ನಾವಂತೂ ತುಂಬ ಎಂಜಾಯ್ಮೆಂಟ್ ಮಾಡ್ದೋ ನೀವು ಮಾಡಿ ಈ ವಿಡಿಯೋದ ನೋಡಿಕೊಂಡು ಈ ವಿಡಿಯೋನ ನೋಡಿ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ನಾವು ಮಾತ್ರ ಇದನ್ನು ಅವನು ಈಗ ತಾನೇ ಹೇಳ್ತಿದ್ದ ನಿನ್ನಿಂದ ನಾನು ಇಷ್ಟೆಲ್ಲ ನೋಡೋ ರೀತಿ ಆಯಿತು ಅಂತ ಆದರೆ ನನಗೇನು ಗೊತ್ತಾ ನನಗೆ ಟ್ರಿಪ್ಪಿಗೆ ಬಂದೀನಿ ಅನ್ನಿಸ್ತಾನೆ ಇಲ್ಲ ಯಾಕೆಂದರೆ ನಾನು ಇವ್ರ ಮನೇಲೇ ಉಳ್ಕೊಂಡೆ ಈಗ ಒಂದು 4 ದಿನ ಇವ್ರ ಮನೇಲೆ ಈಗ ನಾನು ಕರ್ನಾಟಕ ಬಿಟ್ಟು 10 ದಿನ ಆಯಿತು ಇಲ್ಲಿಗೆ 10-11 ದಿನ ಆಯಿತು 11 ದಿನದಲ್ಲಿ ಉಳ್ಕೊಂಡಿರೋದೆಲ್ಲ ಪೂರ್ತಿ ಇವ್ರ ಮನೆ ಫ್ಯಾಮಿಲಿಗಳೆಲ್ಲ ಒಂದು 3 ದಿನ ಇವ್ರ ಮನೇಲಿ ಈಗ ಒಂದು 4 ದಿನ 3 ದಿನ ಇವ್ರ ಆಂಟಿ ಮನೇಲಿ ಉಳ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ಮುಂಬೈಗೆ ಹೋದ್ರೆ ಅಲ್ಲಿ ನಮ್ಮ ಚಿಕ್ಕಪ್ಪನ ಮನೆ ಇದೆ ಅಂತ ಹೇಳಿದ್ದಾನೆ ಈಗ ಅಲ್ಲೂ ಸ್ಟೇ ಆಗ್ತೀವಿ ಇನ್ನೆಲ್ಲಿ ನಾನು ಟ್ರಿಪ್ಪಿಗೆ ಬಂದಿರೋದು ಆದರೆ ಒಳ್ಳೆ ಮಜಾ ಆಯಿತು ನನಗಂತೂ ಪಾರ್ಟ್ನರ್ ಒಬ್ಬ ಸಿಗ್ದ ನಾನು ಒಬ್ಬನೇ ಆಗಿದ್ರೆ ಇದಕ್ಕಿಂತ ಮಜಾ ಇರೋದು ಒಂದು ಎಕ್ಸ್ಪೀರಿಯೆನ್ಸ್ ಸಿಗೋದು ಆದರೆ ಇಲ್ಲೇನೂ ಎಕ್ಸ್ಪೀರಿಯೆನ್ಸು ಅಷ್ಟಾಗಿ ಆಗೋದಿಲ್ಲ ಆದರೆ ಒಳ್ಳೆ ಎಂಟರ್ಟೈನ್ಮೆಂಟು ಒಳ್ಳೆ ಮಜಾ
ಸಿಂಗಲ್ ಅಲ್ಲ. ಬಾಯ್. ನೋಡ್ತಾ ಇರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವಾಗ ಹರಿಶ್ಚಂದ್ರಗಢದಿಂದ ಹೋಗ್ತಾ ಇದೀವಿ. ಬಾಯ್.